ಎಲ್ಲರಿಗೂ ನಮಸ್ಕಾರ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಬೀದರ್ ಸ್ಥಳೀಯ ಸಂಸ್ಥೆ ಹುಮ್ನಾಬಾದ್ನಿಂದ 24/2025 ಆಯೋಜಿಸಲಾಗಿರುವ ಸ್ಕೌಟ್ಸ್ ಗೈಡ್ ಮೂಲ ತರಬೇತಿ ಶಿಬಿರಕ್ಕೆ ನಮ್ಮ ಒಂದು ಶಿಬಿರದಲ್ಲಿ ಭಾಗಿಯಾಗಿರುವಂತಹ ಮಾನ್ಯ ಸಚಿವರು ಗೌರವಾನ್ವಿತ ಚಿನ್ನೆ ಸಾಹೇಬರಾಗಿರುತ್ತಾರೆ. ಮೋರ್ ಕಂಫರ್ಟೇಬಲ್ ಅನ್ನುವಾಗೆ ನಮ್ಮ ಗೈಡ್ಸ್ ಬಹಿನಿಯರಿಗೆ ನಾಯಕಿಯಾಗಿ ಕೆಲಸ ನೀಡಿರತಕ್ಕಂಥ ಭುವನೇಶ್ವರಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪದಕದಲ್ಲಿ ಅಡಿಕೇರಿಕೆ ಹಾಗೂ ಸ್ಥಳೀಯ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಭುವನೇಶ್ವರಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯ ಸ್ವಾಗತ. ಸರ್, ಈ ಶಿಬಿರದಲ್ಲಿ 24 ತಪ್ಪುಗಳನ್ನು ತಿದ್ದಿಸಿ ತಾಯಿ ಮಗುಗೆ ಎಷ್ಟು ಪ್ರೀತಿನಿಂದ ಅವರನ್ನ ಮಾರ್ಗದರ್ಶನದಲ್ಲಿ ತರ್ತಾಳೋ, ತಾಯಿ ಯಾವ ತರ ಪ್ರೀತಿಯನ್ನ ಹಂಚಿ ಆ ಮಗುವನ್ನ ಸೀದಾ ಹಾದಿಯಲ್ಲಿ ತರ್ತಾಳೋ ಆ ರೀತಿಯಾಗಿ ಆ ದೊಡ್ಡ ಸಹನೆ, ತಾಳ್ಮೆ, ತಾಯಿ ರೂಪ, ತಂದಿ ರೂಪ ಎಲ್ಲವನ್ನೂ ಹೊಂದಿಕೊಂಡು ನಮ್ಮನ್ನು ಬೆರೆತು ನಮ್ಮನ್ನು ತರಬೇತಿ ನೀಡಿದಂತ ಶ್ರೀ ಬಾಬುರಾವ್ ಸರ್ ಅವರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ನಾವು ಏನೇ ರೋಲ್ ಮಾಡೆಲ್ ಅಂತಂದ್ರೆ ನಮ್ಮ ಬಾಬುರಾವ್ ಮುಂದುವರಿಸ್ತಾರೆ. ಯಾಕಂದ್ರೆ ಅವ್ರ ವಯಸ್ಸಿಗೆ ನಾವು ಎಷ್ಟು ಗೌರವವನ್ನು ಕೊಡಬೇಕು, ಆ ವಯಸ್ಸಿಗೆ ನಾವು ಇನ್ನೂ ಸೀದಾ ನಡೀತಿರಲಿಲ್ಲ ಗೊತ್ತಿಲ್ಲ. ಆದ್ರೆ ಅವ್ರು BP6 ಎಕ್ಸರ್ಸೈಸ್ಗಳನ್ನ ಎಲ್ಲ ಕಂಟಿನ್ಯೂ ಮಾಡಿ ಇವತ್ತು ನಮಗೂ ಕೂಡ ಇಷ್ಟು ಹೇಳೋಷ್ಟು ಸಾಮರ್ಥ್ಯವನ್ನು ಇದೆ. ಮತ್ತು ಈ ತರಬೇತಿ ಇನ್ನೊಂದು ಅವಕಾಶ ನಮ್ಗೆ ಏನು ಕೊಡ್ತು ಅಂದ್ರೆ ಹಿರಿಯರು ಮತ್ತೆ ಅವರೆಲ್ಲ ನಾವು ಈ ರೀತಿ ನೇರವಾಗಿ ನೋಡ್ತಿರ್ತಾ ಇಲ್ಲ ಗೊತ್ತಿಲ್ಲ. PGI ಸಂಜಯ್ ಸರ್ ಅವರನ್ನ ಸಡನ್ ಆಗಿ ನಮ್ಗೆ ಅವಕಾಶವನ್ನು ಕಲ್ಪಿಸಿದ್ರು. ಸೊ ಇನ್ನೊಂದು ಅಡ್ವಾನ್ಸ್ ಕೋರ್ಸನ್ನು ನಾವು ಡಿಸೆಂಬರ್ನಲ್ಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅಡ್ವಾನ್ಸ್ ಕೋರ್ಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫುಟ್ಬ್ಯಾಟ್ ಕೋರ್ಸ್. ಅದನ್ನು ಭುವನೇಶ್ವರಿಯವರು ಮಾಡಿದ್ದಾರೆ. ಅಂದರೆ ಸುಮಾರು 21 ದಿನಗಳ ಕಾಲ ಅವರು ಫುಟ್ಬ್ಯಾಟ್ ಕೋರ್ಸನ್ನು ನಡೆಸಬೇಕಾದ್ರೆ ಈ ರೀತಿ ನಿಮಗೆ ಕುರಿತು ಅವರು ಎಲ್ಲ ಮಾತುಗಳನ್ನು ಕೇಳಿದ್ದಾರೆ ಮತ್ತು ಜೀವನದಲ್ಲಿ ಸ್ಕೌಟ್ ಗೈಡ್ಸನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಬ್ಬ ಮುಖ್ಯ ಶಿಕ್ಷಕಿಯಾಗಿ ಒಂದು ಶಾಲೆಗೆ ಅವರು ಇಷ್ಟೆಲ್ಲ ಆಸಕ್ತಿಯನ್ನು ವಹಿಸಿರೋದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ತಾಯಿ ಹೃದಯ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲ ಕಡೆಗಳಲ್ಲೂ ಸಹಿತ ಒಂದೇ ಇರ್ತಕ್ಕಂಥದ್ದು. ತಾಯಿ ಹೃದಯ ಅಂತ ಹೇಳಿದ್ರೆ ಬರೀ ಹೆಣ್ಣು ಮಕ್ಕಳಿಗೆ ತಾಯಿ ಹೃದಯ ಇರಬೇಕು ಅಂತಲ್ಲ, ಎಲ್ರಿಗೂ ಸಹಿತ ನಮಗೆಲ್ಲರಿಗೂ ತಾಯಿ ಹೃದಯ ಇರಬೇಕಾಗ್ತದೆ. ಅಂಥ ತಾಯಿ ಹೃದಯವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಬಂದಿರೋದು ನನಗೆ ಬಹಳ ಸಂತೋಷ ಆಗಿದೆ. ಅವ್ರನ್ನ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.